ಇನ್ನು ಇದೇ ಜಾತಿಗಣತಿ ವರದಿಯಲ್ಲಿ ಸೋರಿಕೆಯಾದಂಥ ಮಾಹಿತಿ ಪ್ರಕಾರವಾಗಿ ಮುಸ್ಲಿಂ ಸಮುದಾಯವೇ ನಮ್ಮ ರಾಜ್ಯದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಮುಸ್ಲಿಮರೇ ರಾಜ್ಯದಲ್ಲಿ ಹೆಚ್ಚಾಗಿದ್ದಾರೆ ಅನ್ನುವಂಥ ಅಂಶ ಹೊರಬಿದ್ದಿದೆ. ಬಟ್ ಇದ್ರ ಬೆನ್ನಲ್ಲೇ ಹೇಗದು ಮುಸ್ಲಿಮರು ನಂಬರ್ 1 ಆಗೋದಕ್ಕೆ ಕಾರಣ ಆಯಿತು ಅನ್ನುವಂಥ ಸಂಗತಿ ಕೂಡ ಬಯಲಾಗಿದೆ. ಮುಸ್ಲಿಮರು ಹಾಗಾದ್ರೆ ನಂಬರ್ 1 ಆಗಿದ್ದು ಹೇಗೆ? ಇದೆಲ್ಲ ಒಂದು ವಿಚಾರ. ಆದರೆ ಈಗಿರುವಂಥ ನಂಬರ್ಸ್ಗಿಂತ ಇನ್ನೂ ಹೆಚ್ಚಿಗೆ ನಾವು ಮುಸ್ಲಿಮರು ಇದ್ದೀವಿ ನಾವು ರಾಜ್ಯದಲ್ಲಿ ಅಂತ ಕೆಲ ಸಚಿವರುಗಳು ಇದಕ್ಕೂ ಕೂಡ ಕೆಲ ತಗಾದೆಯನ್ನು ತೆಗೆದಿದ್ದಾರೆ ಅಥವಾ ಮತ್ತೊಂದಷ್ಟು ವರಸೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಏನಿದು ಕತೆ? ಮುಸ್ಲಿಮರು ಹೇಗೆ ನಂಬರ್ 1 ಆದ್ರು? ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಡು. ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ 76 ಲಕ್ಷ ನಂಬರ್ 1 ಆಗಿದೆ. ಮುಸ್ಲಿಮರಲ್ಲಿ ಇವೆ 97 ಉಪಪಂಗಡ, ಲೆಕ್ಕ ಕೊಟ್ಟ ಆಯೋಗ. ಜಾತಿ ಗಣತಿ ವರದಿ ವಿರುದ್ಧ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಲಿಂಗಾಯತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮರಾಠ, ಜೈನ, ವಿಶ್ವಕರ್ಮ ಸೇರಿ ಅನೇಕ ಸಮುದಾಯಗಳು ಜಾತಿ ಗಣತಿ ವರದಿಯನ್ನ ವಿರೋಧಿಸುತ್ತಿವೆ. ಇವರೆಲ್ಲರ ವಿರೋಧಕ್ಕೆ ಪ್ರಮುಖ ಕಾರಣ ಸೋರಿಕೆಯಾಗಿರುವ ಜಾತಿ ಗಣತಿ ವರದಿಯ ಅಂಕಿಅಂಶ. ಯಾಕಂದ್ರೆ ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ 76 ಲಕ್ಷ ಇದೆ. ಅದ್ ಹೇಗೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಒಕ್ಕಲಿಗರು, ಲಿಂಗಾಯತರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ರೀಗ ಜಾತಿ ಗಣತಿಯಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಲು ಕಾರಣವೇನು ಅನ್ನೋದು ಬಹಿರಂಗವಾಗಿದೆ. ಜಾತಿ ಗಣತಿಯ ವರದಿಯ 53ನೇ ಪುಟದಲ್ಲಿ ಇದಕ್ಕೆ ಸ್ಪಷ್ಟತೆ ಸಿಗುತ್ತೆ. ಅದೇನು ಅಂತ ತೋರಿಸ್ತೀವಿ ನೋಡಿ. 97 ಉಪಪಂಗಡ ಇದ್ರೂ ಒಂದೇ ಕ್ಯಾಟಗರಿ ಅಡಿ ಪರಿಗಣನೆ. ಜಾತಿ ಗಣತಿ ವರದಿಯ 53ನೇ ಪುಟದಿಂದ ಮುಸ್ಲಿಮರ ವಿಭಾಗ ಇದೆ. ಇದರಲ್ಲಿ ಅಟ್ಟಾರಿ ಮುಸ್ಲಿಂ, ಭಾಗವಾನ್, ಬೇಗ್ ಮುಸ್ಲಿಂ, ಬೋರ್ಹಾ, ಬ್ಯಾರಿ ಮುಸ್ಲಿಂ ಹೀಗೆ ಒಟ್ಟು 97 ಉಪಪಂಗಡಗಳನ್ನು ಗುರುತಿಸಲಾಗಿದೆ. ಹೀಗೆ ಮುಸ್ಲಿಮರಲ್ಲೂ 97 ಉಪಪಂಗಡಗಳಿದ್ರೂ ಒಂದೇ ಕ್ಯಾಟಗರಿ ಅಂದ್ರೆ ಸಮೀಕ್ಷೆ ವೇಳೆ ಕ್ಯಾಟಗರಿ 2B ಅಡಿಯಲ್ಲೇ ಮುಸ್ಲಿಮರ ಉಪಪಂಗಡಗಳನ್ನು ಪರಿಗಣಿಸಲಾಗಿದೆ. ಆದರೆ ಉಳಿದ ಹಿಂದೂ ಜಾತಿಗಳಲ್ಲಿ ಕ್ಯಾಟಗರಿ ಪ್ರಕಾರ ಬೇರೆ ಬೇರೆ ದಾಖಲಾಗಿದೆ. ಅಂದ್ರೆ ಒಂದೇ ಜಾತಿ ಆದರೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಗುರುತಿಸಿದ್ದಾರೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3ರಲ್ಲಿ ಒಂದೇ ಜಾತಿಯ ಹಲವು ಉಪಪಂಗಡಗಳು ಹಂಚಿ ಹೋಗಿವೆ. ಉದಾಹರಣೆಗೆ ಲಿಂಗಾಯತರಲ್ಲೇ 95ಕ್ಕೂ ಹೆಚ್ಚು ಉಪಪಂಗಡಗಳಿವೆ. ಆ ಹಲವು ಉಪಪಂಗಡಗಳು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೇರ್ಪಡೆಯಾಗಿವೆ. ಒಂದೇ ಜಾತಿಯಾದರೂ ಉಪಪಂಗಡಗಳು ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಹಾಗೂ ಹಿಂದುಳಿದ ವರ್ಗಗಳಾಗಿ ವಿಭಜನೆಯಾಗಿವೆ. ಇದೇ ವಿಭಜನೆಯಿಂದ ಒಟ್ಟು ಜಾತಿ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಯವಾಗಿದೆ. ಹಿಂದೂಗಳಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಜಾತಿ ಇದೆ, ಅದೇ ರೀತಿಯಲ್ಲಿ ಮುಸ್ಲಿಮ್ಸಲ್ಲೂ ನಮಗೆ ಒಂದು 93 ಉಪಜಾತಿ ಸಿಕ್ಕಿದೆ. ಹೌದು, ಅದು ಅವರ ಮನವಿಯ ಮೇಲೆ ಅದನ್ನೆಲ್ಲ ಪರಿಶೀಲಿಸಿ ಅದನ್ನೆಲ್ಲ ನಾವು ತೀರ್ಮಾನ ತಗೊಂಡಿದ್ದೇವೆ. ಹೌದು, ಹಿಂದೂಗಳನ್ನು ಬೇರೆ ಬೇರೆ ತೋರಿಸಿ ಜಾಸ್ತಿ ಸಿಕ್ಕಿದೆ, ಮುಸ್ಲಿಮರನ್ನು ಒಂದೇ ಕಡೆಯಲ್ಲಿ ಸೇರಿಸಿದ್ದೇವೆ. ಆದರೆ ಹಿಂದೂಗಳ ಉಪಜಾತಿಗಳನ್ನ ಬೇರೆ ಬೇರೆ ಮಾಡಿ ಮುಸ್ಲಿಮರ ಉಪಜಾತಿಗಳನ್ನ ಬೇರೆ ಮಾಡದೇ ಇರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸಂಖ್ಯೆ ಇನ್ನೂ ಹೆಚ್ಚಿದೆ ಎಂದ ಸಚಿವ ಜಮೀರ್. ನಮ್ಮಲ್ಲಿ ಒಳಪಂಗಡ ಇಲ್ಲ ಎನ್ಎ ಹ್ಯಾರಿಸ್ ವಾದ. 2011ರಲ್ಲೇ ಮುಸ್ಲಿಮರ ಜನಸಂಖ್ಯೆ 75 ಲಕ್ಷ ಇತ್ತು. ಆದರೆ ಈಗಿನ ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಂ ಸಂಖ್ಯೆ ಕಡಿಮೆ ಇದೆ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಇನ್ನು ಎನ್ಎ ಹ್ಯಾರಿಸ್ ನಮ್ಮಲ್ಲಿ ಒಳಪಂಗಡ ಇಲ್ಲ ಅಂದಿರೋದು ಮತ್ತೊಂದು ಚರ್ಚೆ ಹುಟ್ಟುಹಾಕಿದೆ. 75,000 ಈ ರಿಪೋರ್ಟ್ ಪ್ರಕಾರ 75 ಲಕ್ಷ ಏನೋ ಆಗಿದೆ. ಈಗ 2011ರಲ್ಲಿ ಇದ್ದಿದ್ದು ನಾವು ಯಾವಾಗಲೂ 75 ಲಕ್ಷನೇ ಇದ್ದಿದ್ದು. ಏನು ಒಂದು 0.5% ಕಡಿಮೆ ಆಗಿದೆ, ಜಾಸ್ತಿ ಏನಾಗಲಿಲ್ಲ. ಇದು ನಂಬರ್ 1 ಅಲ್ಪಸಂಖ್ಯಾತರು ಅಂತ ಹೇಳ್ತಾವ್ರೆ.
ಕಡಿಮೆನೇ ಆಗಿದೆ. ಆ ಕಾರಣಕ್ಕೆ ಇವತ್ತು ಚರ್ಚೆ ಇದೆ, ಕ್ಯಾಬಿನೆಟಲ್ಲಿ ಚರ್ಚೆ ಆಗಲಿ. ಮುಸ್ಲಿಂ ಅಂದರೆ ಒಂದೇ, ಅದರಲ್ಲಿ ಅಷ್ಟೇ ಎಲ್ಲ ಜಾತಿದು ತಗೊಂಡಿದ್ದಾರೆ. ಈಗ ಯಾವ್ದಾರ ಒಂದು ಜಾತಿಗೆ ಸೇರಿಸ್ಬೇಕಾದ್ರೆ ಅದನ್ನ ಆ್ಯಡ್ ಆನ್ ಮಾಡಿದ್ರೆ ಆಯ್ತಲ್ಲ. ಇಷ್ಟೊಂದೆಲ್ಲ ಇಲ್ಲ, 4-5 ಇದೆ, ಅದೆಲ್ಲ ಮುಸ್ಲಿಂ ಅಂತ ಒಂದ್ರಲ್ಲಿ, ಅದೆಲ್ಲ ಮುಸ್ಲಿಂ ಅನ್ನೋದ್ರಲ್ಲೇ ಬರುತ್ತೆ, ಅದು ಬೇರೆ ಬೇರೆ ಬರಲ್ಲ. ಹೀಗೆ ಜಾತಿ ಗಣತಿ ವರದಿ ವಿಚಾರ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಂದೂಡಲಾಗಿದೆ. ಹೀಗಾಗಿ ಈ ಜಾತಿ ಗಣತಿ ಕಿಚ್ಚು ಮತ್ತಷ್ಟು ಜೋರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.